ಒಂದು ಸಣ್ಣ ಪಟ್ಟಣದಲ್ಲಿ ಅರುಣ್ ಎಂಬ ವಿದ್ಯಾರ್ಥಿ ಓದುತ್ತಿದ್ದ. ಅವನು ಬುದ್ಧಿವಂತನಾಗಿದ್ದರೂ ಓದಿನಲ್ಲಿ ಆಲಸ್ಯ ಮಾಡುತ್ತಿದ್ದ. ಪರೀಕ್ಷೆಗೆ ಮುಂಚೆ ಓದಿದ್ರೆ ಸಾಕು ಎಂದು ಅವನು ಯೋಚಿಸುತ್ತಿದ್ದ. ಶಾಲೆಯಲ್ಲಿ ಶಿಕ್ಷಕರು ಹೇಳಿದ್ದರೂ ಅವನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ. ಒಂದು ವರ್ಷ ವಾರ್ಷಿಕ ಪರೀಕ್ಷೆಗಳು ಬಂದವು. ಅರುಣ್ ಎಂದಿನಂತೆ ಕೊನೆಯ ವಾರದಲ್ಲಿ ಓದಲು ಶುರುಮಾಡಿದ. ಆದರೆ ಪಾಠಗಳು ತುಂಬಾ ಇದ್ದುದರಿಂದ ಅವನಿಗೆ ಎಲ್ಲವೂ ಗೊಂದಲವಾಗಿ ಕಾಣಿಸಿತು. ಪರೀಕ್ಷೆಯ ಮೊದಲ ದಿನ ಅವನು ಉತ್ತರಪತ್ರಿಕೆ ನೋಡುತ್ತಾ ಭಯಪಟ್ಟ. ಫಲಿತಾಂಶವಾಗಿ ಅವನು ಕಡಿಮೆ ಅಂಕಗಳನ್ನು ಪಡೆದ. ಫಲಿತಾಂಶ ಬಂದ ದಿನ ಅರುಣ್ ತುಂಬಾ ಬೇಸರಗೊಂಡ. ಅವನ ತಂದೆ ತಾಯಿ ಅವನನ್ನು ಗದರಿಸಲಿಲ್ಲ. ತಂದೆ ಶಾಂತವಾಗಿ ಹೇಳಿದ, ಯಶಸ್ಸು ಒಂದು ದಿನದಲ್ಲಿ ಸಿಗುವುದಿಲ್ಲ, ಅದು ಪ್ರತಿದಿನದ ಪ್ರಯತ್ನದ ಫಲ. ಆ ಮಾತು ಅರುಣ್ನ ಮನಸ್ಸಿಗೆ ತಟ್ಟಿತು. ಆ ದಿನದಿಂದ ಅರುಣ್ ತನ್ನ ಜೀವನವನ್ನು ಬದಲಾಯಿಸಲು ತೀರ್ಮಾನಿಸಿದ. ಅಂದು ರಾತ್ರಿ ಅರುಣ್ ತೀರ್ಮಾನ ಮಾಡಿಕೊಂಡ, ಇನ್ನು ನಾನು ಪ್ರತಿದಿನ ಓದುತ್ತೇನೆ ಎಂದುಕೊಂಡ. ಅವನು ತನ್ನ ಮೇಜಿನ ಮೇಲೆ ಪುಸ್ತಕಗಳನ್ನು ಇಟ್ಟು ಲ್ಯಾಂಪ್ ಬೆಳಕಿನಲ್ಲಿ ಗಮನದಿಂದ ಓದಲು ಶುರುಮಾಡಿದ. ಅವನು ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದುತ್ತಿದ್ದ. ರಾತ್ರಿ ಹೊತ್ತು ನಿರಂತರ ಓದಿನಿಂದ ಅರುಣ್ನ ಜೀವನವೇ ಬದಲಾಗಿತ್ತು. ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಪಾಠ ಮರುಕಳಿಸಿ ನೋಟ್ಸ್ ಮಾಡಿಕೊಂಡು ಸಂಶಯಗಳನ್ನು ಶಿಕ್ಷಕರಿಂದ ಕೇಳುತ್ತಿದ್ದ. ಅವನ ಮುಖದಲ್ಲಿ ಇದ್ದ ಆಲಸ್ಯದ ಜಾಗದಲ್ಲಿ ಈಗ ದೃಢ ಸಂಕಲ್ಪ ಕಾಣುತ್ತಿತ್ತು. ಕೆಲವೇ ದಿನಗಳಲ್ಲಿ ಪರೀಕ್ಷೆಯ ದಿನ ಬಂತು. ಅವನು ತಿಳಿದ ಉತ್ತರಗಳನ್ನು ಕ್ರಮವಾಗಿ ಸುಂದರವಾಗಿ ಬರೆದ. ಸಮಯದ ಬಳಕೆಯೂ ಸರಿಯಾಗಿತ್ತು. ಪರೀಕ್ಷೆ ಮುಗಿದಾಗ ಅವನ ಮುಖದಲ್ಲಿ ತೃಪ್ತಿಯ ನಗು ಮೂಡಿತ್ತು. ಫಲಿತಾಂಶದ ದಿನ ಶಾಲೆಯ ನೋಟಿಸ್ ಬೋರ್ಡ್ ಬಳಿ ವಿದ್ಯಾರ್ಥಿಗಳ ಗುಂಪು ಸೇರಿತ್ತು. ಅರುಣ್ ತನ್ನ ಹೆಸರನ್ನು ಮೊದಲ ಸ್ಥಾನದಲ್ಲಿ ನೋಡಿದ ಕ್ಷಣ ಅವನ ಕಣ್ಣುಗಳಲ್ಲಿ ಸಂತೋಷದ ನೀರು ತುಂಬಿತು. ಶಿಕ್ಷಕರು ಅವನನ್ನು ಮೆಚ್ಚಿಕೊಂಡು, ಇದು ನಿನ್ನ ಪರಿಶ್ರಮದ ಫಲ ಎಂದು ಹೇಳಿದರು. ಸ್ನೇಹಿತರು ಅವನನ್ನು ಅಭಿನಂದಿಸಿದರು. ಮನೆಯಲ್ಲಿಯೂ ಸಂಭ್ರಮ. ತಂದೆ ತಾಯಿ ಹೆಮ್ಮೆಯಿಂದ ಅರುಣನ್ನು ಅಪ್ಪಿಕೊಂಡರು. ಅರುಣ್ ಅಂದು ಅರಿತನು, ನಿಯಮಿತ ಓದು, ಶಿಸ್ತು ಮತ್ತು ನಂಬಿಕೆಯಿದ್ದರೆ ಯಾವುದೇ ವಿದ್ಯಾರ್ಥಿಯೂ ಟಾಪರ್ ಆಗಬಹುದು. ಅರುಣ್ ತನ್ನ ಸ್ನೇಹಿತರಿಗೆ ಹೇಳುತ್ತಾನೆ, ನಿರಂತರ ಪ್ರಯತ್ನವೇ ಯಶಸ್ಸಿನ ಗುಟ್ಟು. ಪರಿಶ್ರಮಕ್ಕೆ ಸದಾ ಯಶಸ್ಸು ಕೈಜೋಡಿಸುಕೊಡೆ.